ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಬಹಳಷ್ಟು ಸುದ್ದಿಯಲ್ಲಿರ್ತಾರೆ. ಅಂದ್ರೆ ಅವರ ಮಾಡ್ಕೊಂಡಿರುವಂತಹ ಕೆಲವೊಂದು ಎಡವಟ್ಟುಗಳು ಇದೆಲ್ಲೋದ್ರಿಂದಾಗಿ ಸುದ್ದಿಯಲ್ಲಿರ್ತಾ ಇದ್ದಾರೆ. ಹಾಗೆ ಈ ಇತ್ತೀಚೆಗೆ ಕೊಟ್ಟಿರುವಂತಹ ಕೆಲವೊಂದು ಹೇಳಿಕೆಗಳು ಅದರಿಂದ ಕೂಡ ಅವರು ಸುದ್ದಿಯಲ್ಲಿದ್ದಾರೆ. ಇದೆಲ್ಲದರ ಜೊತೆಗೆ ಇವತ್ತು ಅವ್ರು ಮಾಡ್ಕೊಂಡಿರುವಂತಹ ಬಹುದೊಡ್ಡದಾದಂತಹ ಎಡವಟ್ಟಿಂದಾಗಿ ಪುನಃ ಸುದ್ದಿ ಬಂದ್ಬಿಟ್ಟಿದ್ದಾರೆ. ಹಾಗಾದ್ರೆ ಆ ರೀತಿಯಾದಂತಹ ಎಡವಟ್ಟನ್ನ ಅವ್ರು ಏನ್ ಮಾಡಿದ್ದಾರೆ ಇದೆಲ್ಲದನ್ನು ನಿಮ್ಗೆ ವಿವರಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅಥವಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಸಿದ್ದರಾಮಯ್ಯನವರು ಕೊಡುವಂತಹ ಕೆಲವೊಂದು ಹೇಳಿಕೆಗಳು, ಅದೇ ರೀತಿಯಲ್ಲಿ ಅವ್ರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇರುವಂತಹ ಭ್ರಷ್ಟಾಚಾರದ ಅಪಾದನೆಗಳು, ನಿಮ್ಗೆ ಗೊತ್ತಿದೆ ಮುಡ ಅಥವಾ ಬೇರೆ ಬೇರೆ ಹಗರಣಗಳೆಲ್ಲ ಇದೆಯಲ್ಲ, ಇದೆಲ್ಲದರಲ್ಲಿ ಕೂಡ ಸಿದ್ದರಾಮಯ್ಯನವರ ಹೆಸರು ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಸಿದ್ದರಾಮಯ್ಯನವರು ಈ ಹಿಂದೆ ಅಧಿಕಾರ ನಡೆಸಿದ್ರಲ್ಲ, ಅಂದ್ರೆ 2013ರಲ್ಲಿ ಅವರು ಚುನಾವಣೆಯನ್ನ ಗೆದ್ದು ಮುಖ್ಯಮಂತ್ರಿ ಆದ್ರಲ್ಲ, ಆವಾಗಿರೇ ಇದ್ದಂತಹ ಸಿದ್ದರಾಮಯ್ಯನವರಿಗೂ ಈ ಬಾರಿಯ ಸಿದ್ದರಾಮಯ್ಯನವರಿಗೂ ಬಹಳಷ್ಟು ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಅವರ ಈ ಹಿಂದಿನ ಆಡಳಿತ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬಹುದು. ಆದ್ರೆ ಈ ಬಾರಿ ಸಿದ್ದರಾಮಯ್ಯನವರ ಆಡಳಿತ ಇದೆಯಲ್ಲ, ಹಲವಾರು ಹಗರಣಗಳಿಂದನೇ ಕೂಡ್ಕೊಂಡ್ ಬಿಟ್ಟಿದೆ. ಅಂದ್ರೆ ಹೋದಲ್ಲಿ ಬಂದಲ್ಲಿ ಒಂದಲ್ಲ ಒಂದು ಅವರದ ಹಗರಣಗಳು ಹೊರಗೆ ಬರ್ತಾ ಇದೆ. ಇದರಿಂದಾಗಿ ಬಹಳಷ್ಟು ಮುಜುಗರ ಕೂಡ ಪಕ್ಷಕ್ಕೂ ಆಗ್ತದೆ, ಅದ್ರ ಜೊತೆಯಲ್ಲಿ ಸಿದ್ದರಾಮಯ್ಯನವರಿಗೆ ಆಗ್ತಾ ಇದೆ. ಯಾಕಂದ್ರೆ ಯಾವಾಗ ನೋಡಿದ್ರು ಒಂದಲ್ಲ ಒಂದು ಹಗರಣದಲ್ಲಿ ಸಿದ್ದರಾಮಯ್ಯನವರ ಹೆಸರು ಕೇಳಿ ಬರ್ತಾ ಇದೆ. ಏನೋ ಅವರು ಅಲ್ಲಲ್ಲಿ ಮುಚ್ಚಾಕ್ಲಿ ಪ್ರಯತ್ನಿಸ್ತಾ ಇದ್ದಾರೆ, ಆದ್ರೂ ಕೂಡ ಎಲ್ರಿಗೂ ಗೊತ್ತಿದೆ ಏನ್ ನಡೀತಾ ಇದೆ ಅಂತೇಳಿ. ಇದೆಲ್ಲದ್ರ ಜೊತೆಗೆ ಸಿದ್ದರಾಮಯ್ಯನವರು ಕೊಡುವಂತಹ ಕೆಲವೊಂದು ಹೇಳಿಕೆಗಳು, ಅದರಲ್ಲೂ ಮುಖ್ಯವಾಗಿ ಪಹಲ್ಗಾಮ್ ಘಟನೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ನಿನ್ನೆ ಕೊಟ್ಟಿರುವಂತಹ ಒಂದು ಹೇಳಿಕೆ ಇದೆಯಲ್ಲ, ಈ ಹೇಳಿಕೆ ಈಗ ಬಹಳಷ್ಟು ವಿವಾದದ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೆ ಯುದ್ಧ ಮಾಡಬೇಕಾದಂತಹ ಪರಿಸ್ಥಿತಿ ಇಲ್ಲ, ನಾವು ಏನಿದ್ರು ಕೂಡ ನಮ್ಮ ಆಂತರಿಕ ಭದ್ರತೆಯನ್ನ ಜಾಸ್ತಿ ಮಾಡಿಕೊಂಡು ನಮ್ಮ ಜನತೆಗೆ ನಾವು ರಕ್ಷಣೆಯನ್ನು ಕೊಟ್ಟರೆ ಸಾಕು, ಯುದ್ಧ ಬೇಡವೇ ಬೇಡ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಈಗ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಪಾಕಿಸ್ತಾನದ ಮೀಡಿಯಾಗಳಲ್ಲೂ ಕೂಡ ಬಹಳಷ್ಟು ಫೇಮಸ್ ಆಗಿಬಿಟ್ಟಿದೆ. ಅಲ್ಲಿಯ ಡಿಬೇಟ್ಗಳಲ್ಲೂ ಕೂಡ ಸಿದ್ದರಾಮಯ್ಯನವರ ಈ ಹೇಳಿಕೆಯನ್ನ ಇಟ್ಕೊಂಡು ಡಿಬೇಟ್ ನಡೆಸ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ಹೇಳಿಕೆಗಳನ್ನ ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಾರತದ ಒಳಗಡೆ ಪಾಕಿಸ್ತಾನದ ಸಂಬಂಧಪಟ್ಟಂತೆ ಬಹಳಷ್ಟು ಭಿನ್ನಾಭಿಪ್ರಾಯಗಳಿದೆ. ಅಂದ್ರೆ ಕೆಲವರು ಯುದ್ಧ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಯುದ್ಧ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಭಾರತದ ಒಳಗಡೆ ಬಹಳಷ್ಟು ಸಮಸ್ಯೆ ಇರೋದ್ರಿಂದ ಭಾರತ ಒಂದ್ ರೀತಿ ಪುಕ್ಕಲುತನವನ್ನ ತೋರಿಸ್ತಾ ಇದೆ ಅಂತ ಕೂಡ ಅಲ್ಲಿ ಡಿಬೇಟ್ಗಳಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಹೇಳ್ತಾರಲ್ಲ, ಭಾರತ ದೇಶದ ಸೈನಿಕರಿಗೆ ಅಷ್ಟೊಂದು ಧೈರ್ಯ ಇಲ್ಲ, ಅಥವಾ ಇಲ್ಲಿ ಸರ್ಕಾರಕ್ಕೆ ಅಷ್ಟೊಂದು ಧೈರ್ಯ ಇಲ್ಲ, ಹಾಗಾಗಿ ಅವ್ರು ಏನು ಮಾಡಲ್ಲ ಅನ್ನುವ ರೀತಿಯಲ್ಲಿ ಅಲ್ಲಿಗ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದೊಂದ್ ಕಡೆ ಆದ್ರೆ ಇನ್ನೊಂದು ಎಡವಟ್ಟನ್ನ ಇವತ್ತು ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ. ಅದೇನು ಅಂತ ಹೇಳಿದ್ರೆ, ಬೆಳಗಾಂನಲ್ಲಿ ನಡೀತಾ ಇರುವಂತಹ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನವರು SP ನ ಏಕವಚನದಲ್ಲಿ ಕರೆದಿರೋದು, ಕೇವಲ ಅಷ್ಟು ಮಾಡಿದ್ರೆ ನಡೀತಾ ಇತ್ತೇನೋ, ಅದಕ್ಕೆ ಬದಲಾಗಿ ಆತನ ಮೇಲೆ ಕೈ ಎತ್ತಲಿಕ್ಕೆ ಕೂಡ ಹೋಗಿದ್ದಾರೆ. ಅಂದ್ರೆ ಆತನಿಗೆ ಹೊಡೆಯೋ ಲೆವೆಲ್ ವರೆಗೂ ಕೂಡ ಸಿದ್ದರಾಮಯ್ಯನವರು ಹೋಗ್ಬಿಟ್ಟಿದ್ದಾರೆ. ನೀವು ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗ್ತದೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಇದನ್ನ ನೋಡಿದ್ರೆ ಎಲ್ಲೋ ಸಿದ್ದರಾಮಯ್ಯನವರು ಇತ್ತೀಚಿನ ದಿನಗಳಲ್ಲಿ ತನ್ನ ಸ್ಥಿಮಿತ ಏನಿದೆ ಅದನ್ನ ಕಳ್ಕೊಳ್ತಾ ಇದ್ದಾರೆ ಅನಿಸ್ತಾ ಇದೆ. ಯಾಕಂದ್ರೆ ರಾಜಕೀಯ ನಾಯಕರಿಗೆ ಸಾಮಾನ್ಯವಾಗಿ ಯಾವಾಗ್ಲೂ ಕೂಡ ಅಷ್ಟೇ ಅವ್ರು ಸಮಚಿತ್ರ ಆಗಿರ್ಬೇಕು. ವಿರೋಧ ಬರ್ತದೆ, ವಿರೋಧಿಸ್ತಾರೆ, ಎಲ್ಲದೂ ಮಾಡ್ತಾ ಇರ್ತಾರೆ. ಆದ್ರೆ ಎಲ್ಲಿಯೂ ಕೂಡ ಇವರು ಅತಿರೇಕವಾಗಿ ವರ್ತಿಸಬಾರ್ದು. ಆದ್ರೆ ಇವತ್ತು ಸಿದ್ದರಾಮಯ್ಯನವರ ವರ್ತನೆ ಇದೆಯಲ್ಲ, ಇದು ಅತಿರೇಕದ ಪರಮಾವಧಿ ಅಂತಲೇ ಹೇಳ್ಬಹುದು. ನಿಮ್ಗೆ ಘಟನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಸಭೆ ನಡೀತಾ ಇರುವಾಗ ಯಾರೋ ಒಬ್ರು ಬಿಜೆಪಿ ಕಾರ್ಯಕರ್ತೆ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ಪೊಲೀಸರ ಮೇಲೆ ರೇಗ್ಲಿ ಶುರು ಮಾಡಿದ್ರು. ಅದರಲ್ಲೂ ಮುಖ್ಯವಾಗಿ ಅವ್ರು ಕರೆದಿರೋದು ಅಲ್ಲಿರುವಂತಹ SP ಅನ್ನ, ಅದು ಏಕವಚನದಲ್ಲಿ. ಯಾರಪ್ಪ ಇಲ್ಲಿ SP ಬಾಪ ಅಂತೇಳಿ ಹೇಳಿ ಈ ರೀತಿ ಏಕವಚನದಲ್ಲಿ ಕರೆದ್ರು. ಆತ ನಮಸ್ಕಾರ ಹೊಡ್ಕೊಂಡು ಹತ್ರ ಬಂದ ತಕ್ಷಣ ಇವರು ಆತನಿಗೆ ಹೊಡಿಲಿಕ್ಕೆ ಕೈಯನ್ನು ಕೂಡ ಎತ್ತಿದ್ರು. ಎಲ್ಲಿ ಒಂದ್ ರೀತಿಯಲ್ಲಿ ಕೊನೆ ಕ್ಷಣದಲ್ಲಿ ಅವರು ತನ್ನನ್ನು ಕಂಟ್ರೋಲ್ ಮಾಡ್ಕೊಂಡ್ರು. ಇಲ್ದಿದ್ರೆ ಖಂಡಿತವಾಗಿ ಸಾರ್ವಜನಿಕರ ಎದುರುಗಡೆನೆ SP ಗೆ ಹೊಡೆಯುವಂತಹ ಸಾಧ್ಯತೆಗಳು ಕೂಡ ಇದ್ದಿತ್ತು. ಆದ್ರೆ ಇಲ್ಲಿಗ ಏನಾಗಿದೆ ಅಂತ ಹೇಳಿದ್ರೆ, ಹೊಡೆಯಲಿಲ್ಲ ಅಂತ ಹೇಳಿದ್ರು ಕೂಡ ಈ ರೀತಿಯಾಗಿ ಕೈ ಎತ್ತಿದ್ದಿದೆಯಲ್ಲ, ಇದು ಈಗ ಬಹಳಷ್ಟು ವಿವಾದದ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಆತ ಓರ್ವ ಸರ್ಕಾರಿ ಅಧಿಕಾರಿ. ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ನಾಳೆ ಅವ್ರ ಕುರ್ಚಿಯಿಂದ ಇಳ್ಕೊಂಡು ಮನೆಗೆ ಹೋಗ್ಬಹುದು. ಆದ್ರೆ ಈ ಸರ್ಕಾರಿ ಅಧಿಕಾರಿಗಳು ಆ ರೀತಿ ಅಲ್ಲ. ಅದರಲ್ಲಿ ಓರ್ವ ಪೊಲೀಸ್ ಅಧಿಕಾರಿ ಅಂತ ಹೇಳಿದ್ರೆ ಆತನಿಗೆ ಆತನದ್ದೇ ಆದಂತ ಒಂದು ಗೌರವ ಇರ್ತದೆ. ತನ್ನ ಡಿಪಾರ್ಟ್ಮೆಂಟ್ ನಲ್ಲಿ ಆತ ಉಳಿದವ್ರನ್ನು ಕೂಡ ಲೀಡ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರ ಈ ಒಂದು ವರ್ತನೆ ಇದೆಯಲ್ಲ, ಇದರಿಂದಾಗಿ ಈ SP ಏನಿದ್ದಾರೆ ಇವರಿಗೆ ಬಹಳಷ್ಟು ಮುಜುಗರ ಕೂಡ ಉಂಟಾಗ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯನವರದ್ದು ಒಂದು ಅತ್ಯಂತ ಕೆಟ್ಟ ಚಾಳಿ ಇದೆ. ಅದೇನು ಅಂತ ಹೇಳಿದ್ರೆ, ಎಲ್ಲರನ್ನು ಏಕವಚನದಲ್ಲಿ ಕರೆಯೋದು. ಆತ SP ಆಗಿರ್ಲಿ, DC ಆಗಿರ್ಲಿ, ಯಾರು ಬೇಕಾದ್ರೂ ಆಗಿರ್ಲಿ, ಎಲ್ಲರನ್ನು ಇವರು ಏಕವಚನದಲ್ಲಿ ಕರೀತಾರೆ. ಹೋಗಯ್ಯ, ಬಾರಯ್ಯ, ಕೂತ್ಕೊಳ್ಳಯ್ಯ, ಯಾವನಯ್ಯ ನೀನು, ಈ ರೀತಿಯಾಗಿ. ಅಂದ್ರೆ ಅವ್ರು ಮಾತಾಡುವಂತ ರೀತಿ ಇದೆಯಲ್ಲ, ಯಾರಿಗಾದ್ರೂ ಬೇಸರ ತರಿಸ್ತಾರೆ. ಆದ್ರೆ ಸಿದ್ದರಾಮಯ್ಯನವ್ರನ್ನ ಈ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ, ನಾನು ಹಳ್ಳಿಯಿಂದ ಬಂದಂತಹ ವ್ಯಕ್ತಿ, ಹಾಗಾಗಿ ನಾನು ಮಾತಾಡೋದೇ ಹೀಗೆ, ಸ್ವಲ್ಪ ಗಡುಸಾಗಿ ಮಾತಾಡ್ತೇನೆ ನಾನು, ಇದನ್ನ ಯಾರು ತಪ್ಪು ತಿಳ್ಕೋಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಯಾರಾದ್ರೂ ಸಿದ್ದರಾಮಯ್ಯನವರಿಗೆ, ಅಂದ್ರೆ ಈ ಇತ್ತೀಚೆಗೆ ಎಲೆಕ್ಟ್ ಆಗಿರುವಂತಹ ಯಾರೋ ಒಬ್ಬ MLA ಇರ್ಬೋದು, ಇನ್ನೊಬ್ಬ ಇರ್ಬೋದು,
ಆತ ಸದನದಲ್ಲಿ ನಿಂತ್ಕೊಂಡು ಸಿದ್ದರಾಮಯ್ಯನವರು ಅವ್ರನ್ನೆಲ್ಲ ಕರೀತಾರಲ್ಲ ನೀನು ತಾನು ಅಂತೇಳಿ, ಅದೇ ರೀತಿಯಲ್ಲಿ ಇವರೇನಾದ್ರೂ ನಿಂತ್ಕೊಂಡು ಸಿದ್ದರಾಮಯ್ಯನವರಿಗೂ ಕೂಡ ಹೋಗೋ ಬಾರೋ ಅಂತೇಳಿ ಕರೆದ್ರೆ ಏನಾಗ್ಬೋದು ಸಿದ್ದರಾಮಯ್ಯನವರ ಪರಿಸ್ಥಿತಿ, ಸಿದ್ದರಾಮಯ್ಯನವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಇದನ್ನ ಸಿದ್ದರಾಮಯ್ಯನವರು ಯೋಚನೆ ಮಾಡ್ಬೇಕಾಗಿ ಬರ್ತದೆ. ಅದಲ್ಲದೇನೆ ಇವ್ರು ಹೇಳ್ತಾರಲ್ಲ ನಾನು ಹಳ್ಳಿಯಿಂದ ಬಂದವನು, ನನಗಿದು ಅಭ್ಯಾಸ ಏಕವಚನದಲ್ಲಿ ಕರೆದು ಈ ರೀತಿಯಾಗಿ ಹೇಳ್ತಾರಲ್ಲ, ಇವ್ರು ಎಲ್ಲಿಯಾದ್ರೆ ಇಲ್ಲಿವರೆಗೆ ಸೋನಿಯಾ ಗಾಂಧಿಗೋ ಅಥವಾ ರಾಹುಲ್ ಗಾಂಧಿಗೋ ಅಥವಾ ಮಲ್ಲಿಕಾರ್ಜುನ್ ಖರ್ಗೆಗೋ ಎಲ್ಲಿಯಾದ್ರೂ ಇವರು ಏಕವಚನದಲ್ಲಿ ಸಾರ್ವಜನಿಕವಾಗಿ ಕರೆದಿದ್ದಾರ? ಖಂಡಿತವಾಗಿ ಕರೆದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಅವ್ರನ್ನ ಕರಿಬಾರ್ದು ಅಂತೇಳಿ. ಏನಿದ್ರು ಅಲ್ಲಿ ಹೋಗಿ ಇವರು ಸಲಾಂ ಹೊಡಿತಾರೆ ಹೊರತು ಹೋಗೋ ಬಾರೋ ಅಂತೇಳಿ ಖಂಡಿತವಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ. ಆ ರೀತಿ ಮಾತಾಡಿದ್ರೆ ಇವ್ರನ್ನ ಪಾರ್ಟಿಯಿಂದ ಕಿತ್ತು ಬಿಸಾಡ್ತಾರೆ. ಅದು ಚೆನ್ನಾಗಿ ಗೊತ್ತಿದೆ ಸಿದ್ದರಾಮಯ್ಯನವರಿಗೆ. ಆದ್ರೆ ಇಲ್ಲಿ ಮಾತ್ರ ಏನ್ ಹೇಳ್ತಾರೆ ಇವರು, ನನ್ನ ಅಭ್ಯಾಸ ಅದು, ನಾನು ಎಲ್ಲರನ್ನೂ ಏಕವಚನದಲ್ಲೇ ಕರೆಯೋದು ಅಂತಕೊಂಡು ಹೇಳ್ತಾರೆ. ಅಂದ್ರೆ ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಸಿದ್ದರಾಮಯ್ಯನವರು ಕೆಲವೊಮ್ಮೆ ಬೇಕಂತೇಳಿನೇ ಈ ರೀತಿಯಾಗಿ ಮಾತಾಡ್ತಾರೆ ಹೊರತು ಅವ್ರಿಗೆ ಎಲ್ಲದೂ ವಿವೇಚನೆ ಇರ್ತದೆ, ಪರಿಜ್ಞಾನ ಕೂಡ ಇರ್ತದೆ ಯಾರನ್ನ ಹೇಗೆ ಕರಿಬೇಕು ಅಂತೇಳಿ. ಈ ಸಭೆಗಳಲ್ಲಿ ಅಥವಾ ವಿಧಾನಸಭೆಯಲ್ಲಿ ಈ ರೀತಿಯಾಗಿ ಏಕವಚನದಲ್ಲಿ ಕರೆದಾಗ ಏನಾಗ್ತದೆ, ಜನರು ಕೂಡ ಸಿದ್ದರಾಮಯ್ಯನವರಿಗೆ ಜೈಕಾರ ಹಾಕ್ತಾರೆ. ಯಾಕಂದ್ರೆ ನೋಡಿ, ನಮ್ಮ ಸಿದ್ದರಾಮಯ್ಯನವರು ಈ SP ಇರ್ಬೋದು, DC ಇರ್ಬೋದು, ಇವರೆಲ್ಲರನ್ನು ಕೂಡ ಏಕವಚನದಲ್ಲಿ ಕರೀತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ನೋಡಿದ್ರೆ ಇವರೆಲ್ಲರೂ ಎದುರು ಗಡಗಡ ನಡುಕ್ತಾರೆ, ಈ ರೀತಿಯಾಗಿ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದು ಸಿದ್ದರಾಮಯ್ಯನವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ಹೋದಲ್ಲಿ ಬಂದಲ್ಲಿ ಎಲ್ಲರನ್ನೂ ಕೂಡ ಏಕವಚನದಲ್ಲಿ ಕರೆಯುವಂತಹ ಅಭ್ಯಾಸವನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಅಪ್ಪಿತಪ್ಪಿ ಕೂಡ ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಅಥವಾ ಪ್ರಿಯಾಂಕಾ ವಾದ್ರಾ ಇರ್ಬೋದು, ಅಥವಾ ಇತ್ತೀಚೆಗೆ ಇನ್ನೊಬ್ರು ಕೂಡ ರಾಜಕೀಯಕ್ಕೆ ಎಂಟರ್ ಆಗ್ತಾ ಇದ್ದಾರೆ ಈ ಗಾಂಧಿ ಫ್ಯಾಮಿಲಿಯಿಂದ, ರಾಬರ್ಟ್ ವಾದ್ರಾ ಇವ್ರು ಇರ್ಬೋದು, ಅಥವಾ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ, ಇವ್ರು ಯಾರನ್ನೂ ಕೂಡ ಎಲ್ಲಿಯೂ ಕೂಡ ಇವರು ಏಕವಚನದಲ್ಲಿ ಕರೆಯೋಲ್ಲ. ಆ ಕರೆಯುವಷ್ಟು ಧೈರ್ಯ ಕೂಡ ಸಿದ್ದರಾಮಯ್ಯನವ್ರಿಗೆ ಇಲ್ಲ. ಏನಿದ್ರು ಕೂಡ ಈ ರೀತಿಯಾದಂತಹ ಆಫೀಸರ್ಸ್ಗಳನ್ನ ಇಂಥವ್ರನ್ನೆಲ್ಲ ಇವರು ಏಕವಚನದಲ್ಲಿ ಕರೀತಾರೆ. ಆ ಮೂಲಕ ಚಪ್ಪಾಳೆ ಗಿಟ್ಟಿಸ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾರೆ. ಒಂದಂತೂ ನಾನು ನಿಮ್ಗೆ ಕ್ಲಾರಿಫೈ ಮಾಡ್ತೇನೆ, ಸಿದ್ದರಾಮಯ್ಯನವರು ಓರ್ವ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ರಾಜ್ಯದ ಎಲ್ಲಾ ಜನತೆಯನ್ನ ಇವರು ಗೌರವದಿಂದ ಕಾಣಬೇಕಾದಂತಹ ಅವಶ್ಯಕತೆ ಅವರಿಗಿದೆ. ಯಾಕಂತ ಹೇಳಿದ್ರೆ ಇವರು ಜನರಿಂದ ಗೆದ್ದು ಬಂದಿರುವಂತಹ ವ್ಯಕ್ತಿ. ಅದೇ ರೀತಿಯಲ್ಲಿ ಈ ರೀತಿಯಾದಂತಹ ಆಫೀಸರ್ಸ್ಗಳಿಗೂ ಕೂಡ ಸಾರ್ವಜನಿಕವಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಾಗ್ತದೆ. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ, ಈ ಆಫೀಸರ್ಸ್ಗಳನ್ನ ಶ್ರೀಸಾಮಾನ್ಯನು ಕೂಡ ಅದೇ ತರ ಕರೀಲಿಕ್ಕೆ ಶುರು ಮಾಡ್ತಾನೆ. ಬಾರಯ್ಯ ಹೋಗಯ್ಯ ಅಂತ ಹೇಳ್ಕೊಂಡು ಇವ್ರನ್ನ ಕರೀತಾರೆ. ಆಗ ಅದು ಬೇರೆಯದ್ದೇ ರೀತಿಯಾದಂತಹ ತಿರುವನ್ನ ಪಡ್ಕೊಳ್ತದೆ. ಆದ್ರಿಂದಾಗಿ ಸಿದ್ದರಾಮಯ್ಯನವರು ಎಲ್ರಿಗೂ ಮಾದರಿಯಾಗಿರ್ಬೇಕಾದಂತಹ ವ್ಯಕ್ತಿ. ಅದು ಬಿಟ್ಟು ಸ್ಟೇಜ್ ನಲ್ಲಿ ನಿಂತ್ಕೊಂಡು ಯಾರೋ ಇವರು ವಿರುದ್ಧವಾಗಿ ಘೋಷಣೆಗೆ ಹೋಗಿದ್ರು, ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರು ಅಂತ ಹೇಳಿದ್ರೆ ಸ್ಥಿಮಿತವನ್ನ ಕಳ್ಕೊಂಡು ಅಲ್ಲಿರುವಂತಹ SP ಅನ್ನ ಈ ರೀತಿಯಾಗಿ ಅವಹೇಳನ ಮಾಡೋದು ಖಂಡಿತವಾಗಿ ಸರಿಯಲ್ಲ. ಇದನ್ನ ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಾದ್ರೂ ತಿದ್ದುಕೊಳ್ಳಿ ಅನ್ನೋದೇ ನನ್ನ ಆಶಯ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.